ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಯೋಜನೆ ಅಡಿ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಆಹಾರ ಸಂಸ್ಕರಣಾ ಘಟಕ ಸ್ಥಾಪಿಸಲು ನೀಡುವ ಸಹಾಯಧನವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದ್ದಾರೆ. ಪಟ್ಟಣದ ಹೊರವಲಯದ ಗಾಯತ್ರಿ ಸಭಾಂಗಣ ಗಡಿದಂನಲ್ಲಿ ಜಿಲ್ಲಾ ಪಂಚಾಯಿತಿ, ಜಿಲ್ಲಾಡಳಿತ, ಕೃಷಿ ಇಲಾಖೆ, ಚಿಕ್ಕಬಳ್ಳಾಪುರ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ನಿಯಮಿತ ವತಿಯಿಂದ ಮಂಗಳವಾರ ಆಯೋಜಿಸಿದ್ದ ರೈತ ಉತ್ಪಾದಕ ಸಂಸ್ಥೆಗಳ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಜಿಲ್ಲಾ ಮಟ್ಟದ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕೃಷಿ ಜೊತೆಗೆ ಆಹಾರ ಸಂಸ್ಕರಣಾ ಘಟಕ ಉದ್ದಿಮೆ ಸ್ಥಾಪಿಸಿ ಆರ್ಥಿಕವಾಗಿ ಸ್ವಾವಲಂಬಿಯಾಗಿರಬೇಕು. ಕೃಷಿ ಉತ್ಪಾದಕ ಸಂಸ್ಥೆಗಳು, ಸ್ವಸಹಾಯ ಸಂಘ ಹಾಗೂ ಸರ್ಕಾರೇತರ ಸಂಸ್ಥೆಗಳಿಗೆ ಆಹಾರ ಸಂಸ್ಕರಣಾ ಘಟಕ ಸ್ಥಾಪನೆ ಗರಿಷ್ಠ 3 ಕೋಟಿಯವರೆಗೆ ಸಹಾಯಧನ ಸಿಗಲಿದೆ. ಈ ಕಾರ್ಯಕ್ರಮದ ಅಡಿ ಸಂಸ್ಕರಣೆ, ಮೌಲ್ಯವರ್ಧನೆ, ಪ್ಯಾಕೇಜಿಂಗ್, ಪ್ರಯೋಗಾಲಯ ಸ್ಥಾಪನೆಯಂತಹ ಚಟುವಟಿಕೆಗಳನ್ನು ಕೈಗೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಕೆಪೆಕ್ ಲಿಮಿಟೆಡ್ ಬೆಂಗಳೂರು ಸಿಎನ್ ಶಿವಪ್ರಕಾಶ್ ಅವರು ಮಾರಾಟದ ಮಳಿಗೆಗಳನ್ನು ಉದ್ಘಾಟಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಪಿ ಮಂಜುನಾಥ್ ರೆಡ್ಡಿ, ಶ್ರೀನಿವಾಸ್, ಪೂಜಪ್ಪ, ನರೇಂದ್ರ, ನರಸಿಂಹಪ್ಪ, ಶಿವರಾಮರೆಡ್ಡಿ, ರೈತರು, ಮಹಿಳಾ ಸ್ವಸಹಾಯ ಗುಂಪುಗಳು, ಅಧಿಕಾರಿಗಳು, ಸಾರ್ವಜನಿಕರು ఇద్దరు. ಅಪ್ರೋಚ್ ಮಾಡೋದು ನಮಗೆ JD ಅವರ ಇನ್ಫಾರ್ಮೇಶನ್ ಅವರು ಟಚಲ್ಲಿ ಇರ್ತಾರೆ. ನೀವು ಯಾವ ಟೈಮಲ್ಲಿ ಯಾವ ಪರೀಕ್ಷೆ ಅಂತ ಬರೀಬೇಕು, ಸಿಂಪಲ್ ಇರ್ತದೆ. ಪರೀಕ್ಷೆ ತಕ್ಷಣ ಭಯ ಪಡಬೇಡಿ, ದಯವಿಟ್ಟು ಮುಂದೆ ಬನ್ನಿ. ಥ್ಯಾಂಕ್ ಯು. ಧನ್ಯವಾದಗಳು. ಈಗ ಕಾರ್ಯಕ್ರಮದಲ್ಲಿ ಬಂದಿದ್ದೀವಿ, ತಾವು ಕೇಳಬೇಕಲ್ಲ, ನೋಡ್ತಾ ಇದ್ದಾರೆ ಕುತ್ಕೊಂಡು ಏನೇನೋ ಮಾತುಗಳು ಏನೋ ಮಾತಾಡ್ಕೊಂಡ್ರೆ ನಮಗೆ ದಯವಿಟ್ಟು ನಿರ್ಲಕ್ಷ್ಯ ಕೇಳಿದಾಗ ಮಾತ್ರ ನಿಮ್ಮ ಜೀವನ ಚೆನ್ನಾಗಾಗುತ್ತೆ. ಇವತ್ತು ಇಷ್ಟೊತ್ತು ಮಾತನಾಡಿದಾರೆಲ್ಲ ಟೋಟಲ್ ಆಗಿ ಇಷ್ಟೇ. ನಾನು ತಮ್ಮ ಸಲಹೆ ಮಾಡೋದು, ಇಲ್ಲಿ ಜಾಸ್ತಿ SSC ಗುಂಪುಗಳು ಬಂದಿರೋದ್ರಿಂದ ಮತ್ತೆ ನಮ್ಮ ರೈತರು ಇರೋದ್ರಿಂದ ಫಸ್ಟ್ ತಾವು ಒಂದು 10 ಲಕ್ಷ ಯೋಜನೆ ಮಾತ್ರ ತಗೊಳ್ಳಿ. ಅದಕ್ಕೆ ಕೊಲೆಕ್ಟ್ರಾಲ್ ಇಲ್ಲ, ಯಾವುದೂ ಇಲ್ಲ. ನೋಡಿ, ನಾವು ಇನ್ವೆಸ್ಟ್ ಮಾಡಬೇಕಾದ್ರೆ 1 ಲಕ್ಷ ಮಾತ್ರ. ಇನ್ನು 9 ಲಕ್ಷ ಸಾಲ ಬರುತ್ತೆ, 5 ಲಕ್ಷ ಸರ್ಕಾರನೇ ತುಂಬುತ್ತೆ. ಇನ್ನು 4 ಲಕ್ಷ ಮಾತ್ರ ನಮ್ಮಲ್ಲಿ. ನಿಮ್ಗೆ ಏನು ಸಹಾಯ ಬೇಕಾದ್ರೆ ಈ ಒಂದು ಯೋಜನೆಗೆ ಖಂಡಿತವಾಗ್ಲೂ ನಾನು ಜೊತೆಯಲ್ಲಿದ್ದೀನಿ. ಅದನ್ನು DCC ಬ್ಯಾಂಕ್ ನಿರ್ದೇಶಕರು, ನಂದು DCC ಬ್ಯಾಂಕ್ ಇರೋದ್ರಿಂದ ಇಂಥ ಯೋಜನೆಗಳಿಗೆ ಪ್ರಾಮುಖ್ಯತೆ ಕೊಟ್ಟು ಒಳ್ಳೆ ಯೋಜನೆಗಳು ಜಾರಿ ತರುವುದು ನಿಮ್ಮ ಕರ್ತವ್ಯ. ತಾವು ನೀವೇನು ಯೋಚನೆ ಮಾಡಬೇಡಿ, ಹೆಂಗಪ್ಪ ಮಾಡೋದು, ಏನಾಗುತ್ತಂತ. ನಿಮ್ಮ ಜೊತೆಯಲ್ಲಿ ನಾನು ಇರ್ತೀನಿ. ಯಾರು ಕೇಳ್ತಾ ಇದ್ದೀನಿ, ನಾವು ನಮ್ಮ ಪಟ್ಟಣದಲ್ಲಿ ನಮ್ಮ ಮಾರ್ಕೆಟಿಂಗ್ ಜಾಗ ಕೊಡಬೇಕು ಅಂತ ಇದುವರೆಗೂ ನಾನು ಯಾರೂ ಕೇಳಿಲ್ಲ. ಈಗ ನೀವು ಬನ್ನಿ, ನಿಜವಾಗ್ಲೂ ನಾವು ಬರೀ ಇಂಥ ಉತ್ಪನ್ನ ಇಟ್ಕೊಂಡು ಮಾಡಿಕೊಟ್ಟಿದ್ದೆ ಫ್ರೀಯಾಗಿ ಜಾಗ ಓಡಿಸೋದು ನನ್ನ ಕರ್ತವ್ಯ. ಈ ತಾಲೂಕಲ್ಲಿ ಆ ಕೆಲಸ ಮಾಡ್ತಾರೆ. ಆದ್ರೆ ಕೆಲವರು ಏನು ಮಾಡ್ತಾರೆ, ಜಾಗ ಇಸ್ಕೋತಾರೆ, ಮತ್ತೆ PDC ರೇಟು ಕಾಪಿ ಮಾರ್ಕೊಂಡ್ರೆ ಅದನ್ನು ಮಾಡೋದು. ಅದನ್ನು ಮಾಡಿದಾಗ ತೊಂದರೆ ಆಗುತ್ತೆ. ಅದು ಈಗಲೇ ಬರೀ ಈ ಪ್ರಾಜೆಕ್ಟ್ಗಳೇ ಮಾಡಬೇಕು. ನಿಮ್ಗೆ 100% ನನಗೆ ಕೊಡಿ. ಒಳ್ಳೆ ಜಾಗದ ಪಟ್ಟಣದಲ್ಲಿ 1 ರೂಪಾಯಿ ನಿಮ್ಮ ಬಾಡಿಗೆ ಬೇಡ. ಇಂಥ ಯೋಜನೆಗೆ ಜಾಗ ಓಡಿಸೋದು ನನ್ನ ಕರ್ತವ್ಯ. ನಾನು ಮಾಡಿಕೊಟ್ಟು ನನ್ನ ಜವಾಬ್ದಾರಿ. ಹಾಗೆ ಈಗ ನೋಡಿ, ಇಷ್ಟೊತ್ತು ಕೇಳ್ತಾ ಇದ್ದೀನಿ. ಈಗ ನಮ್ಮ ಮಂಜುನಾಥ್ ರೆಡ್ಡಿ ಎಲ್ಲರೂ ಇದ್ದಾರೆ. ಇದು APMC ಇರ್ಬೋದು. ಈಗ ಈ ಕಡೆ ದಾಳಿಂಬೆ ಜಾಸ್ತಿ, ಅದನ್ನೆಲ್ಲ ಗ್ರೇಡಿಂಗ್ ಮಾಡೋದು, ಇದಕ್ಕೆಲ್ಲ ಈ ಸಲ ತಗೋಬಹುದು. ಇದನ್ನೇನಿಲ್ಲ. ಇನ್ನೊಬ್ಬರು ಕೇಳ್ತಾ ಇದ್ರು, ದೊಡ್ಡವಾಗಿದ್ರು, ಇದಕ್ಕೆ ಜಮೀನು ಬೇಕು. ಜಮೀನು ಜಾಸ್ತಿ ಅವಶ್ಯಕತೆ ಇಲ್ಲ ಸರ್. 10 ಲಕ್ಷ ಒಳಗಡೆ ಮಾಡೋದಕ್ಕೆ ಅಂತ ಜಮೀನು ಅವಶ್ಯಕತೆ ಬರಲ್ಲ ನನಗೆ ಗೊತ್ತಿದ್ದ ಮಟ್ಟಿಗೆ. ಯಾಕಂದ್ರೆ 10 ಲಕ್ಷ ಒಳಗಡೆ ಇದ್ರೆ ಕೊಲೆಕ್ಟ್ರಾಲ್ ಇಲ್ಲ, ನೀವು ಯಾವುದು ಶೂಟಿ ಕೊಡಬೇಕಾಗಿಲ್ಲ. ಇವತ್ತು ಈ ಸಮಾರಂಭ ಏನ್ ಮಾಡಿದ್ದೀವಿ, ಈ ವೇದಿಕೆ, ನೀವ್ಯಾರಾದ್ರೂ 10 ಲಕ್ಷಕ್ಕೆ ಈ ಯೋಜನೆಗೆ ಅರ್ಜಿ ಹಾಕಿ ನನಗೂ ಒಂದು ಅಕ್ನಾಲಜ್ಮೆಂಟ್ ಕೊಡಿ. ನಮ್ಮ ನಿರ್ದೇಶಕರು ನನಗೆ ಒಳ್ಳೆ ಸ್ನೇಹಿತರಾಗಿರೋದ್ರಿಂದ ನಾನು ಫಾಲೋಅಪ್ ಮಾಡಿ ಇಮ್ಮಿಡಿಯೇಟ್ ಆಗಿ ನೀವು ಬರಲೇಬೇಡಿ. ನಮ್ಮ PA ಕಳಿಸಿ ನಿಮ್ಮ ಕೆಲಸ ಮಾಡಿಸ್ಕೊಳ್ಳೋದು ನನ್ನ ಜವಾಬ್ದಾರಿ.
ಒಂದಷ್ಟು ಜನರಿಗೆ ಅನುಕೂಲ ಆದರೆ ಅದೇ ನಮಗೂ ಅಧಿಕಾರಿಗಳಾಗೋ ತೃಪ್ತಿ. ಇನ್ನೇನು ಇದರಲ್ಲಿ ಬೇರೆಯವರ ಪೈಸಾ ಕೆಲವರಿಗೆ ಏನೂ ಇರಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನನಗೆ ಸುಮಾರು ಸಲದಿಂದ ಈ ನಮ್ಮ ಏನಾದರೂ ಯೋಜನೆಯಲ್ಲಿ ಜನಸ್ಪಂದನೆ ಕೇಳಕ್ಕೆ ಹೋದ್ರೆ ಒಬ್ಬರು ಕೇಳಲ್ಲ, ಏನೋ ಅವ್ರ ಪಾಡಿಗೆ ಅವ್ರಿಗೆ ಬಿಡ್ತಾರೆ. ಸರ್ಕಾರದಿಂದ ಸೌಲಭ್ಯ ಸಿಗುತ್ತೆ ಅಂತ ನಾವು ಭಾಷಣ ಮಾಡ್ತಾ ಇದ್ರೆ ನೀವು ಅದನ್ನು ಕೇಳೋದೇ ಇಲ್ಲ. ಮತ್ತೆ ಎಲ್ಲ ಕುತ್ಕೊಂಡು ಅಶೋಕ ಮೇಲೆ MLA ಗೌರ್ಮೆಂಟ್ ನೀವು ಕೇಳಿದ್ರೆ ತಾನೇ ನಾವು ಮಾಡ್ಕೊಳ್ಳೋಕ್ಕೆ. ಹೆಂಗಾಗಿದೆ ನಮ್ಮ ಪರಿಸ್ಥಿತಿ ತಪ್ಪು. ನಾನು ಇದೇ ಭಾಗ ಹುಟ್ಟಿರೋ ನನಗೂ ಬರ್ತದೆ. ಈ ಭಾಗದಲ್ಲಿ 1 ಲಕ್ಷ ದುಡ್ಡಿದೆ ಕ್ಯಾಶ್, ಇಲ್ಲಿ 10 ಲಕ್ಷ ಚೆಕ್ ಇದೆ. 1 ಲಕ್ಷ ಕ್ಯಾಶ್ ಕಟ್ಟು ನನ್ನ 10 ಲಕ್ಷ ಚೆಕ್ಕೆ ಬೇಡ, ಯಾಕೆ ನೀವು ತಗೊಳ್ತಾರೆ ಕ್ಯಾಶ್ ಇಟ್ಕೋಬೇಡ. ಸ್ವಲ್ಪ ಯೋಚನೆ ಮಾಡಿ. ನೀವೆಲ್ಲ ಪಾಪ ನಾನು ನಿಮ್ಮ ತರ ಇದ್ದವನೇ ಈ ಭಾಗದಲ್ಲಿ. ನಮ್ಮದೇ ಅಂತ ಉದ್ದಿಮೆ ಸ್ಥಾಪನೆ ಮಾಡಿ ಇವತ್ತು ಭಗವಂತನ ದೇಹ ಚೆನ್ನಾಗಿದ್ದೀವಿ. ತಾವು ಚೆನ್ನಾಗಿರ್ಬೇಕು ನನ್ನ ಆಸೆ. ಈ ಭಾಗಕ್ಕೆ ಅನೇಕ ನೀರಾವರಿ ಯೋಜನೆಗಳು ಬರ್ತಾ ಇದೆ. 500 ಕೋಟಿ ನೀರಾವರಿ ಯೋಜನೆಗಳು ಮೊನ್ನೆ ತಾನೇ ಎಲ್ಲ ಮಾಡಿದ್ರೆ ನೀರಿನ ಸಹ ಇದೆ. ತಾವು ಇವತ್ತಿನ ಕಾರ್ಯಕ್ರಮ ಇದೇನು PMFMD ಯೋಜನೆಯಲ್ಲಿ ನನಗೆ ನಿರ್ದೇಶಕರು ಮೊದಲಿಂದ ಪರಿಚಿತರಾಗಿರೋದ್ರಿಂದ ಮೊನ್ನೆ ನಾನೇ ಅವ್ರ ಆಫೀಸ್ಗೆ ಹೋಗ್ಬಿಟ್ಟು ಅವ್ರ ಜೊತೆ ಒಂದು ಗಂಟೆ ಚರ್ಚೆ ಮಾಡಿ, ಇಲ್ಲ ಬನ್ನಿ ಸರ್ ನಮ್ಮ ಬಾಗೇಪಲ್ಲಿ ತಾಲೂಕಿಗೆ ಅನೇಕ ಬಡವರಿದ್ದಾರೆ, ಒಳ್ಳೆ ನಾಲೆಜ್ ಇದ್ದಾರೆ, ಆದ್ರೆ ಅದರ ಮಾಹಿತಿ ಇಲ್ಲ. ನಾವು ನೀವು ಮಾಹಿತಿ ಕೊಟ್ಟಾಗ ಬಡ ಜನರ ಬದುಕು ಭಾಗ್ಯ ಆಗುತ್ತೆ ಅಂತ ಈ ಭಾಗ ತಗೊಂಡು ಬಂದಿದ್ದೀವಿ. ತಾವು ದಯವಿಟ್ಟು ನಾವೇನು ಹೆಚ್ಚಿಗೆ ಹೋಗಲ್ಲ. ಈ ಒಂದು ಯೋಜನೆ ಬಗ್ಗೆ ಸದಾ ನಾನು ನಿಮ್ಮ ಜೊತೆ ಇರ್ತೀನಿ. ಒಂದು ಕ್ಯಾರೆಟ್ ಮಿಷನ್ ಹಾಕೋಬಹುದು, ಮ್ಯಾಕ್ಸಿಮಮ್ ಎಲ್ಲ ಮಾಡ್ಕೋಬಹುದು. ಏನಾದ್ರು ಬ್ಯಾಂಕ್ಗಳು ಸಿಗಲಿಲ್ಲ ಅಂದ್ರೆ ನಾನು ಬ್ಯಾಂಕ್ ಮ್ಯಾನೇಜರ್ ಇದ್ದರು ನಿಮ್ಮ ಜೊತೆ ಕೂರಿಸ್ಬಿಟ್ಟು ಆ ಲೋನ್ ಬರೋ ಥರನೂ ಮಾಡಿಕೊಡ್ತೀನಿ. ಖಂಡಿತವಾಗಿ ಇವತ್ತು ಮಾಡಿರುವಂಥ ಈ ಒಂದು ಅರಿವು ಯೋಜನೆಯಿಂದ ಸುಮಾರು ಜನಕ್ಕೆ ಅನುಕೂಲ ಆಗಬೇಕು ಅಂತ ನನ್ನ ಆಸೆ. ತಾವೆಲ್ಲ ದಯವಿಟ್ಟು ಕೈ ಜೋಡಿಸಬೇಕು, ಇದು ಪ್ರಯೋಜನ ಪಡೆಯಬೇಕು ಅಂತ ಮತ್ತೊಮ್ಮೆ ನಾನು ಮುಗಿಸುತ್ತೇನೆ. ಜೈ ಹಿಂದ್.